ನಮ್ಮಮ್ಮನ ಅಂತ್ಯಕ್ರಿಯೆ ಈ ಮನೆ ಕಟ್ಟಿರೋ ಜಾಗದಲ್ಲೇ ಮಾಡಿರೋದ್ರಿಂದ ಅದರ ಪ್ರಭಾವ ಒಂಚೂರು ಇದ್ದೇ ಇರುತ್ತೆ. ಹೌದು ಯಜಮಾನ್ರೆ, ಆತ್ಮದೋಷ ಅಂತಾರಲ್ಲ, ಆದ್ರೆ ಗಾಯತ್ರಿ ಅಮ್ಮವರು ಪುನರ್ಜನ್ಮ ಪಡೆದು ಹಸುಗೂಸಾಗಿ ಎಲ್ಲೋ ಒಂದ್ ಕಡೆ ಬೆಳೀತಿರೋದ್ರಿಂದ ಅವ್ರು ಬೇಗ ಈ ಮನೆಗೆ ಬರಬೇಕು. ಆಗ ಕಳಂಕಗಳು ಕಲ್ಮಶಗಳು ಎಲ್ಲ ದೂರ ಆಗುತ್ತೆ. ಅಮ್ಮ ಇಲ್ಲೇ ಇದ್ದಾರೆ, ಆದರೂ ಇಂಥ ಘಟನೆಗಳು ನಡೀತಿದೆ ಅಂತಂದ್ರೆ ಅದಕ್ಕೆ ಅಮ್ಮನೇ ಕಾರಣ. ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಪಾಪ ಗಾಯತ್ರಿನ ಯಾಕೆ ನೀವು ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ಎಷ್ಟೊತ್ತು ನೋಡಿದ್ರು ಇನ್ನೂ ನೋಡ್ಬೇಕು ಅನ್ಸುತ್ತೆ ನಾನು ಮುದ್ದು ಮಗಳನ್ನ. ಚಿಕ್ಕೇಜ್ಮನ್ರೆ, ನಾನ್ ಏನ್ ಮಾಡ್ತಾ ಇದೀನಿ ಅಂತಾನು ಕೇಳ್ದೆ ಚಾಪೆದೆ ಮೆತ್ಕೊಂಡ್ಬಿಟ್ರಲ್ಲ. ನೀನ್ ಕಿಚನ್ ಅಲ್ಲಿ ಇದ್ದಿದ್ರೆ ಏನ್ ಅಡುಗೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೆ. ಬಾತ್ರೂಮ್ ಅಲ್ಲಿ ಇದ್ರೆ ಬಟ್ಟೆ ಒಗಿತಿದ್ಯಾ ಅಂತ ಮಾತು ಶುರು ಮಾಡ್ತಿದ್ದೆ. ಬೆಡ್ ಮೇಲೆ ಕೂತ್ಕೊಂಡು ಹುಚ್ಚಿ ತರ ಏನೋ ಗೀಚ್ತಾ ಇದ್ರೆ ಅದ್ರಲ್ಲಿ ಕೇಳೋದೇನಿದೆ? ಗೀಚ್ತಿಲ್ಲ, ಲೆಕ್ಕ ಹಾಕ್ತಿದೀನಿ. ನೈನೇ ಅದಕ್ಕೆ ಆಸ್ತಿ ಎಷ್ಟು ಜಾಸ್ತಿ ಆಗಿದೆ ಮತ್ತದನ್ನ ನೀನ್ ಹೆಂಗ್ ಕರಗಿಸ್ಬೇಕು ಅಂತ ಲೆಕ್ಕ ಬರಿತಾ ಇದ್ಯಾ? ನನಗ್ ಮಗು ಹುಟ್ಟಿದ್ಮೇಲೆ ನಮ್ಮ ಅಕ್ಕ ಆಸ್ತಿ ಬರ್ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಆಗಿನ ಲೆಕ್ಕಾಚಾರನೇ ಬೇರೆ. ಮತ್ತಿದೇನೋ? ನನ್ ಕೈ ಮೇಲೆ ನಿಮ್ ಕೈ ಇಡಿ. ಯಾಕೆ? ಅಬ್ಬಾ ಇಡ್ರಿ, ಹೇಳ್ತೀನಿ. ನನಗ್ ನೀವ್ ಹೇಳ್ದೇ ಇದ್ರು ನೀವ್ ಹೇಳಿದ್ರಿ ಅಂತಾನೆ ಅನ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಅಂತ. ಏನ್ ಸಾಧಿಸ್ದೆ ಅಂತ? ಸಿಹಿಯಾದ ನೋವನ್ನ ಸಕ್ಸಸ್ಫುಲ್ ಆಗಿ 8 ತಿಂಗಳು ಅನುಭವಿಸಿದೀನಿ. ಸಿಹಿಯಾದ ನೋವಾ? ಈ ತರ ಎಲ್ಲ ನಾನು ಯಾವತ್ತೂ ಕೇಳೇ ಇಲ್ವಲ್ಲ. ಹುಡುಗರಿಗೆ ಕೆಲವೊಂದ್ ವಿಷಯ ತಕ್ಷಣ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ನಿಜಾನೇ. ಹಿಂಗೆಲ್ಲ ಹಲ್ಕಿಸಿದೆ ನೇರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಪ್ರೆಗ್ನೆಂಟ್ ಆದ ತಕ್ಷಣ ಖುಷಿ ಪಡೋ ಹೆಣ್ಣು 9 ತಿಂಗಳು ಮಗುನ ಹೇಗ್ ಹೊರೋದು ಅಂತ ಒಳಗೊಳಗೆ ಭಯ ಪಟ್ಕೊಂಡೇ ಇರ್ತಾಳ್ರಿ. ನಾನ್ ಪ್ರೆಗ್ನೆಂಟ್ ಆಗಿ 9ನೇ ತಿಂಗಳಿಗೆ ಕಾಲಿಡ್ತಿದ್ದೀನಿ. ಅದ್ರ ಲೆಕ್ಕನೇ ಇದ್ರಲ್ಲಿ ಬರಿತಾ ಇದ್ದಿದ್ದು. ಡಾಕ್ಟರ್ ಕೈಯಲ್ಲಿ ಹೇಳಕ್ಕಾಗ್ದಿರೋದನ್ನ ನೀನ ಬರ್ಕೊಂಡು ಖುಷಿ ಪಡ್ತಿದ್ಯಾ? ಬೇಕು ಅಂದ್ರೆ ಯಾವ್ದಾದ್ರೂ ಹಾಸ್ಪಿಟಲ್ಗೆ ಹೋಗಿ ಕೇಳೋಣ ಬನ್ನಿ. ಬೇಡವೇ ಬೇಡಮ್ಮ, ಅವ್ರನ್ನಾದ್ರೂ ನೆಮ್ಮದಿಯಿಂದ ಬದುಕೋಕ್ಬಿಡು. ಡಾಕ್ಟರ್ ಎಲ್ಲ ಪೇಷಂಟ್ ಆಗೋದು ನನಗಿಷ್ಟ ಇಲ್ಲ. ನೀವ್ ಹೀಗೆ ಮಾತಾಡ್ತೀರಾ ಬಿಡಿ. ಇನ್ 2 ದಿನದಲ್ಲಿ ಫಂಕ್ಷನ್ ಇಟ್ಕೊಳ್ಳನ್ವೇನ್ರಿ? ಸಡನ್ ಆಗಿ ಯಾಕೆ? ಮತ್ತೆ ಯಾಕೆ ಅಂತ ಕೇಳ್ತೀರಲ್ಲ. 9ನೇ ತಿಂಗಳಲ್ಲಿ ಸೀಮಂತ ಮಾಡ್ಕೋತಾರಲ್ವಾ? ಎಷ್ಟು ಸಲ ಮಾಡ್ಕೋತೀಯಾ? ಇದನ್ನೇನು ಮಕ್ಕಳಾಟ ಅನ್ಕೊಂಡಿದ್ಯಾ? ಮೂಡ್ ಬಂದಾಗ್ಲೆಲ್ಲ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿನ್ನೋ ಹಾಗೆ ನಿನಗೆ ಯಾವಾಗ ಬೇಕೋ ಅವಾಗ ಸೀಮಂತ ಮಾಡ್ಕೋತೀನಿ ಅಂತೀಯಲ್ಲೇ. ಮತ್ತೆ ಮಾಡ್ಕೊಂಡ್ರೆ ಏನ್ ತಪ್ಪು? ನಮ್ಮ ಹತ್ರ ದುಡ್ಡು ಕಾಸಿಲ್ವಾ? ಬುದ್ಧಿ ಇಲ್ಲ ಅಂತಾರೆ. ಹಾಗನ್ನೋರ್ನ ಫಂಕ್ಷನ್ ಕರೆಯಲ್ವಲ್ಲ. ಮನೇಲಿರೋರೇ ಅಂತಾರೆ. ಏನು ಅನ್ನಲ್ಲ. ನೀವ್ ಮಾಡಿಸ್ತಿರೋ ಇಲ್ವೋ? ಆಗ್ಲೇ ಕೈ ಕೊಡಕ್ ಹೇಳ್ದೆ, ಕೊಟ್ಟೆ. ಇಂಥದೆಲ್ಲ ಮಾಡು ಅಂತ ಅಂದ್ರೆ ಮಾಡಕ್ಕಾಗಲ್ಲ. ಆಯ್ತು ಬಿಡಿ, ಹೇಗ್ ಒಪ್ಕೊಳ್ಳಲ್ವೋ ನಾನು ನೋಡ್ತೀನಿ. ಹೇಯ್, ಅದನ್ನೇನ ಮಾಡ್ತೀಯಾ? ಇವತ್ತು ನೀವೇ ಆರಾಮಾಗಿ ಮಂಚದ ಮೇಲೆ ಮಲ್ಕೊಳ್ಳಿ. ನಾನೇ ಬಾಲ್ಕನಿಲಿ ಚಾಪೆ ಮೇಲೆ ಮಲ್ಕೋತೀನಿ. ಕೆಳಗ್ ಮಲ್ಗಲ್ಲ ಅಂತೀಯಲ್ಲ. ಕೆಲ್ಸ ಇದೆ. ಹೇಯ್, ಚಾಪೆ ಎತ್ಕೊಂಡು ಏನ್ ಮಾಡ್ತಾಳೆ ಇವಳು? ಏನ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಸುಮ್ಮನ? ನಂಗೆ ಯಾಕೋ ಡೌಟ್ ಬರ್ತಾ ಇದೆ. ಈ ರಾತ್ರಿ ಮುಗಿದ್ರೇನೆ ಗೊತ್ತಾಗುತ್ತೆ.
ಮನವಿಗೆ ನಡಿಯಕ್ ಬಂದ್ರೆ ಇಬ್ಬರಿಗೂ ಓಡೋ ರೇಸ್ ಇಡಬಹುದಿತ್ತಲ್ವಾ? ಅವರೇ ಓಡ್ತಾರೋ ಬೇರೆಯವ್ರನ್ನ ಓಡಿಸ್ತಾರೋ? ಯಾರನ್ನ? ದಡ್ಡತನ ಇರೋರ್ಗೆ ದಡ್ಡತನವನ್ನ ತೋರ್ಸೋರ್ನ. ಸುಮ್ನಮ್ಮ, ಯಾಕಮ್ಮ ಕೆಳಕ್ ಕೂತಿದ್ಯಾ? ಸಿಟ್ಟು. ಯಾಕಮ್ಮ? ನನ್ನೇನು ಕೇಳ್ಬೇಡಿ. ನನ್ನ ನೋಡಿ ವಿಸಿಲ್ ಹೊಡಿತಿದ್ದೀರಾ ನೀವು? ಹಾಗ ಅನ್ಕೋಬೇಡಮ್ಮ, ಎಲ್ರು ಬರ್ಲಿ ಅಂತ ಒಂದ್ ಸಿಗ್ನಲ್ ಕೊಟ್ಟಮ್ಮ. ನಾನ್ ಬಂದೇ ಬಿಟ್ಟೆ ಚಿಕ್ಕಪ್ಪ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನ್ಗೇನು ಬೇಡಮ್ಮ. ಹಾ, ನೀನ್ ಚಿಕ್ಕವ್ರಿಗಿತ್ತೆ ಯಾಕೋ ಕೋಪಿಸ್ಕೊಂಡಿದ್ದಾಳೆ. ಮೊದ್ಲು ಅವಳದೇನು ಅಂತ ಕೇಳಿ. ರೂಮಲ್ಲಿ ಧರಣಿ ಕೊಡ್ತಾರೆ ಆದ್ರೆ ಹಾಲಲ್ಲಿ ಯಾಕೆ ನೀನ್ ಈ ತರ ಕೂತಿದ್ಯಾ ಸುಮನಾ? ಸ್ಟ್ರೈಕ್ ಮಾಡ್ತಾ ಇದೆಯಾ ಸುಮನಾ? ಹಾಗೆ ಅನ್ಕೊಳ್ಳಿ ಅತ್ತೆ. ಬಾವುಟ ಹಿಡಿದು ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸುಮನ, ನೀನು ಬಸ್ರಿ, ನಿಂಗೆ ಕಷ್ಟ ಆಗುತ್ತೆ. ಎದ್ದು ಸೋಫಾ ಮೇಲೆ ಕೂತ್ಕೋ. ಸರಿಯಾಗಿ ಮಾತಾಡ್ತಿಲ್ಲ ಅಂತಂದ್ರೆ ಅವಳು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅನ್ಸುತ್ತೆ. ಅದೇನು ಅಂತ ಹೇಳಿದ್ರೆ ತಾನೇ ಅರ್ಥ ಆಗೋದು. ಬೇಡಿಕೆ ಮಾತೆ. ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ಅಕ್ಕಂಗೆ ಹೇಳು, ಅದ್ಭುತವಾಗಿ ಮಾಡ್ಕೊಡ್ತಾಳೆ. ಅದು ತಿಂಡಿಗೆ ಸಂಬಂಧಪಟ್ಟಿರೋ ಬೇಡಿಕೆ ಅಲ್ಲ ಬ್ರೋ. ಮತ್ತೆ ಬಿಲ್ಡಪ್ ತಗೊಳಕ್ಕೆ ಅಂತ ಫಂಕ್ಷನ್ ಮಾಡ್ಕೋಬೇಕು ಅಂತಿದ್ದಾಳೆ ಇವಳು. ಏನ್ ಫಂಕ್ಷನ್? 9ನೇ ತಿಂಗಳು ಶುರು ಆಯ್ತಲ್ಲ, ಸೀಮಂತ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಆಗ ಮಾಡ್ಕೊಳಕ್ ಆಗದೆ ಇರೋರು 9ನೇ ತಿಂಗಳಲ್ಲಿ ಮಾಡ್ಕೋತಾರೆ. ಸುಮನಾ 2ನೇ ಸರ್ತಿ ಕೂಡ ಮಾಡಿಸ್ಕೊಂಡು ನ್ಯೂಸಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ. ಖಂಡಿತ ಬಂದೇ ಬರ್ತಾರೆ ಮಾತೆ. ಆ ವಿಷಯ ಹೇಳ್ದೆ ನೀನ್ ಕೋಪ ಮಾಡ್ಕೊಂಡ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ನನಗೆ ಹೇಳಿದ್ಲು ಮಾಮ್, ಬೇಕಾಗಿಲ್ಲ, ಅದಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ದೆ. ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗುತ್ತೆ, ಅವಾಗ ಇವಳ ಹೆಸರಿಗೆ ಆಸ್ತಿ ಬರುತ್ತೆ. ಇವಾಗ ನೀವು ನನಗೆ ಮಾಡ್ತಿರೋ ಖರ್ಚಿಗೆ 2 ಪಟ್ಟು ಸೇರಿಸಿ ಮುಖದ ಮೇಲೆ ಬಿಸಾಕ್ತೀನಿ ಅಂತಂದ್ಲು. ಮುಖದ ಮೇಲೆ ಎಸಿತೀನಿ ಅನ್ಲಿಲ್ಲ. ಬಿಸಾಕ್ತೀನಿ ಅಂದ್ರೆ ಅದರ ಅರ್ಥ ಅದೇ ಅಲ್ವೇನೆ? ವಿಕ್ರಾಂತ್, ನೀನಿರೋ. ಸುಮನಾ, ಆ ಅರೇಂಜ್ಮೆಂಟ್ಸ್ನ ನಾನು ನೋಡ್ಕೋತೀನಿ ಬಿಡು. ನೀನು ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ. ನಾವಾದ್ರೂ ಯಾಕೆ ಖರ್ಚು ಮಾಡಬೇಕು ಯಜಮಾನ್ರೆ? ಭಾವಂಗಿಲ್ದ್ರ ಅಭ್ಯಂತರ ನಿನ್ಗ್ಯಾಕಕ್ಕ? ಅವ್ರ ಹೆಂಡತಿ ಆಗಿರೋದ್ರಿಂದ ಕಷ್ಟ ಸುಖನ ಹಂಚ್ಕೊಳ್ಳೋ ಥರಾನೇ ಆದಾಯ ಮತ್ತೆ ಖರ್ಚನ್ನು ಇಬ್ರು ಹಂಚ್ಕೋಬೇಕಾಗತ್ತೆ ಸುಮನ. 10 ಲಕ್ಷ ಖರ್ಚಾಗತ್ತಲ್ಲ, ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ? ನೀವ್ ಖರ್ಚು ಮಾಡೋದಿಕ್ಕೆ 10 ಪಟ್ಟು ಸೇರಿಸ್ಕೊಡ್ತೀನಿ.
ಹೆರಿಗೆ ಆದ್ಮೇಲೆ ಶ್ರೀಮಂತಳಾಗ್ಬೋದು ಅಂತ ಕನ್ಸ್ ಕಾಣ್ತಿದ್ಯಾ? ಅದಕ್ಕೆ ಮಗು ಆಗ್ಬೇಕಲ್ವಾ? ಮಗುನಲ್ದೇ ಇದ್ರೆ ಕಪ್ಪೆ ಬೆಕ್ಕು ಕಾಗೆನ ಹೆರ್ತೀನಾ? ನೈನಿ, ನೀನು ಸಮಾಧಾನವಾಗಿರು. ಹೌದು ಮಾತೆ, ಸಿಟ್ಟಲ್ಲಿ ಸತ್ಯವನ್ನೆಲ್ಲ ಹೇಳ್ಬಿಟ್ರೆ ಸಾವು ಅಂತ ಗುರುಗಳು ಹೇಳಿದಾರಲ್ವಾ? ಏನ್ ವಿಷಯ ಅದು? ಏನಿಲ್ಲಮ್ಮ, ಫಂಕ್ಷನ್ ಮಾಡಿಸ್ಕೋಬೇಕು ಅಂತ ನಿನ್ ಮನ್ಸಲ್ಲಿದೆ, ಮಾಡಿದ್ರೆ ಆಯ್ತು ಬಿಡು. ನೈನೇ ಅದಕ್ಕೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಪರವಾಗಿಲ್ಲ ಬಿಡೋ, ಅದ್ರ ಖರ್ಚೇನಿದೆಯೋ ಅದನ್ನ ನಾನು ನೋಡ್ಕೋತೀನಿ. ಸುಮನಾ, ನೀನ್ ಎದ್ದೇಳು. ಖರ್ಚು ನಿಮ್ಮ ಅಕ್ಕಂದಲ್ಲ, ನಮ್ಮ ಅಕ್ಕಂದು. ನೀನು ಎದ್ದೇಳಮ್ಮ. ಎಂಟು ತಿಂಗಳು ಪೂರ್ತಿಯಾಗಿದೆ. ಕೂತ್ಕೊಳ್ಳೋದೇನೋ ಈಸಿ, ಹೇಳ್ಬೇಕು ಅಂದ್ರೆ ಒಬ್ಬರ ಸಹಾಯ ಬೇಕೇ ಬೇಕು. ಹಿಡ್ಕೊಳ್ಳಿ. ನೀನ್ ಬರ್ಬೇಡ ಅಕ್ಕ. ಫಂಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಸಾಲನೂ ಕೊಡಲ್ಲ ಅಂತಿದ್ದೆ. ಈಗ ಮೇಲ್ ಎಪ್ಸಕ್ ಮಾತ್ರ ನೀನ್ ಸಹಾಯ ಮಾಡಕ್ ಬರ್ತ್ಯಾ? ನನಗಿಷ್ಟ ಆಗಲ್ಲ. ನೈನಿ, ಬೇಜಾರು ಮಾಡ್ಕೋಬೇಡ. ಸುಮನಾ ಬಗ್ಗೆ ನಿಂಗೆ ಗೊತ್ತೇ ಅಲ್ವಾ, ನಾನೇ ಎಬ್ಬಿಸ್ತೀನಿ. ಸುಮನಾ, ಅಮ್ಮ, ಅಯ್ಯೋ ಸರಿ ನಿಂತ್ಕೋ ಸುಮನಾ. ರೇ, ಆಗ್ಲೇನೆ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿರೋ ಥರ ಪೋಸ್ ಹಾಕಿ ಕೊಡ್ತೀಯಾ? ನಾನೇನ್ ಪೋಸ್ ಕೊಡ್ತಿಲ್ಲ. ನನಗ್ ಸರಿಯಾಗಿ ಕಾಲ್ ಎತ್ತಡಕ್ಕೂ ಆಗ್ತಿಲ್ಲ. ಏನಾಯ್ತು? ಕಾಲ್ ಹಿಡ್ದಿರ್ಬೇಕು. ಇಲ್ಲ ಮಾತೆ, ಕಾಲನ್ನೇ ಹಿಡ್ಕೊಂಡಿದೆ. ಏನದು? ಏನೋ ಒಂದಾಗಿದೆ, ಮೊದಲು ನೋಡಮ್ಮ. ಸುಮನಾ, ನಾನು ನೋಡ್ತೀನಿರು, ಒಂದು ನಿಮಿಷ. ಇರು. ಏನಾಯ್ತು? ಯಾಕೆ ಎಲ್ರೂ ಹಾಗೆ ನೋಡ್ತಿದ್ದೀರಾ? ನನ್ಗೇನು ಕಾಣಿಸ್ತಿಲ್ಲ, ಹೇಳಿ. ನೀವು ಪಪ್ಪ ಅಂತ ಬಾಯಿ ತಡವಿಸಿದ್ರೆ ಸುಮ್ಮನಾಗಿ ಹೇಗೆ ಅರ್ಥ ಆಗುತ್ತೆ? ಸುಮನಾ, ನಿನ್ ಕಾಲ್ಗೆ ಪೊರೆ ಸುತ್ಕೊಂಡ್ಬಿಟ್ಟಿದೆ.
ಬರ್ತಿಲ್ಲ ಬ್ರೋ, ಗಟ್ಟಿಯಾಗಿ ಸುತ್ಕೊಂಡಿದೆ. ಸುಲಭವಾಗಿ ಬರೋದಿಲ್ಲ. ಚಿಕ್ಕ ಮಾತೇನ ನೀನು ಮೇಲಕ್ಕೆತ್ಕೋಬೇಕು. ಮಕ್ಕಳು ಬೇಕು ಅನ್ಕೊಂಡಿರೋ ಆಕೆ ಕಾಲನ್ನ ಮಕ್ಕಳೇ ಮುಟ್ಟಿ ಪೊರೆಯನ್ನ ಎಳೆದು ಬಿಟ್ರೆ ಕೈಗೆ ಬಂದ್ಬಿಡುತ್ತೆ. ಅಂದ್ರೆ ಗಾನವಿ ಮತ್ತೆ ಗಾಯತ್ರಿ ಪೊರೆನ ಎಳೆದ್ ಬಿಟ್ರೆ ಅದ್ ಬಿಚ್ಕೊಳತ್ತಾ? ಹೌದು. ಅದು ಹೇಗೆ ನಂದೀಶ? ನನ್ ಮಗನ್ ಶಕ್ತಿಗಿಂತ ಮಗು ಬಲನೇ ಜಾಸ್ತಿನಾ? ಭುಜಬಲಕ್ಕಿಂತ ಗ್ರಹಬಲ ತುಂಬಾ ಮುಖ್ಯ ಮಾತೆ. ಶಿವಭಕ್ತ ನಂದೀಶ ಹೇಳಿದ್ಮೇಲೆ ನಾವಿನ್ನೂ ಯಾಕೆ ತಡ ಮಾಡ್ಬೇಕು? ವಿಕ್ರಾಂತ್, ನೀನ್ ಸುಮ್ಮನ ನೆತ್ಕೋ. ವಿಶಾಲ್, ನೀನ್ ಗಾಯತ್ರಿ ನೆತ್ಕೋ. ನೈನಿ, ನೀನ್ ಗಾನವಿ ನೆತ್ಕೋ. ಬನ್ನಿ ಬನ್ನಿ. ಹುಷಾರು, ಮಗುಗ್ ನೋವಾಗ್ಬೋದು. ಏನೇನೋ ಯೋಚನೆ ಮಾಡಬೇಡ, ಸೈಲೆಂಟ್ ಆಗಿರೋ. ಎಷ್ಟು ಈಸಿಯಾಗಿ ಬಂದ್ಬಿಡ್ತಲ್ಲ ಮಾಮ್. ವಿಕ್ರಾಂತ್, ನಿಧಾನಕ್ಕೆ ಇಳಿಸು. ತಾಯಿ ಆಗ್ತಿದ್ದೀನಿ ಅಂತ ಹೇಳ್ದಾಗ್ಲೂ ಖುಷಿಲ್ ನನ್ನ ಎತ್ಕೊಳ್ಳಿಲ್ಲ ನನ್ ಗಂಡ. 9ನೇ ತಿಂಗಳಿಗೆ ಬಂದ್ಮೇಲಾದ್ರೂ ನೀನ್ ನನ್ನ ಎತ್ಕೊಂಡಿದ್ದಕ್ಕೆ ಖುಷಿ ಆಯ್ತು. ನಿನ್ ಕಾಲ್ ಫ್ರೀ ಆಗ್ಲಿ ಅಂತ ಎತ್ಕೊಂಡು ಪೊರೆ ಬಿಡ್ಸೋಕೆ ಹೆಲ್ಪ್ ಮಾಡ್ದೆ. ನೀನೇನೇನೋ ಅನ್ಕೋಬೇಡ. ಥ್ಯಾಂಕ್ಸ್ ನಂದೀಶಾ. ಪರವಾಗಿಲ್ಲ ವಿಶಾಲ್ ಅವರೇ. ನೀನ್ ಸಲಹೆ ಕೊಡ್ತೇ ಇದ್ದಿದ್ರೆ ನಮಗ್ ತುಂಬಾ ಕಷ್ಟ ಆಗ್ತಿತ್ತು. ನಾನು ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ ನೈನಿ. ಗಾಯತ್ರಿ ಮಾತ್ರ ಪೊರೆ ಬಿಚ್ಬೋದು ಅಂತಂದ್ರೆ ತಿಲೋತ್ತಮ ಮಾಮ್ಗೆ ಅನುಮಾನ ಬರುತ್ತೆ. ಗಾನವಿನೂ ಎತ್ಕೋ ಅಂತ ಹೇಳಿದಕ್ಕೆ ಯಾರಿಗೂ ಯಾವ ಅನುಮಾನನೂ ಬರಲಿಲ್ಲ.